ಇನ್ನು ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ಸಂದರ್ಭದಲ್ಲಿ ನಡೀತಕ್ಕಂಥ ಗಲಾಟೆ, ಕೇಸರಿ ಗಲಾಟೆ ಎಲ್ಲ ಗೊತ್ತೇ ಇರತಕ್ಕಂಥದ್ದು. ಈಗ ಕೇಸರಿ ಶಾಲು ಬಳಿಕ ಅಯ್ಯಪ್ಪ ಮಾಲೆ ಗಲಾಟೆ ನಡೆದಿದೆ ಚಿಕ್ಕಮಗಳೂರಿನಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ವಿವಾದ ಈ ಹಿಂದೆನೂ ಆಗಿತ್ತು. ನಗರದ ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಮಾಲೆ ಹಾಕಿದ ಬಾಲಕನಿಗೆ ಆಕ್ಷೇಪ ಅಂತ. ಮಾಲೆ ಹಾಕಿ ಶಾಲೆಗೆ ಬಂದಿದ್ದಕ್ಕೆ ಪ್ರಶ್ನೆ ಮಾಡಿದೆ ಆಡಳಿತ ಮಂಡಳಿ. 7ನೇ ತರಗತಿ ಮಾಲಾಧಾರಿ ವಿದ್ಯಾರ್ಥಿಗೆ ಶಿಕ್ಷಕನಿಂದ ಥಳಿತವಂತೆ. ನೋಡಿ, ಈ ಹಿಂದೆ ನಡೆದಿತ್ತು ಇದೇ ಥರ ಸೇಮ್ ಗಲಾಟೆ ಚಿಕ್ಕಮಗಳೂರಲ್ಲಿ ನಡೆದಿತ್ತು. ಈಗಲೂ ಕೂಡ ಅದೇ ರೀತಿ ಗಲಾಟೆ ಆಗಿದೆ. ಕ್ರಿಸ್ಮಸ್ಗೆ 2 ದಿನ ರಜಾ ಕೊಡಬೇಕು, ಇನ್ನು ಮಿಕ್ಕಿದ ದಿನ ಎಲ್ಲ ಶಾಲೆ ಆರಂಭ ಆಗಬೇಕು ಮೇಡಮ್, ಅಷ್ಟೇ. ಸೊ ಅಯ್ಯಪ್ಪ ಮಾಲಾಧಾರಿಗಳೆಲ್ಲ ಬಂದು ಆಡಳಿತ ಮಂಡಳಿಯವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವಾಗ ಪೊಲೀಸರು ಕೂಡ ಬಂದಿದ್ದಾರೆ. ಆ ಶಾಲೆಯಲ್ಲಿ ಏನಾದರೂ ನಿಯಮ ಇದೆಯಾ, ಅಯ್ಯಪ್ಪ ಮಾಲೆ ಹಾಕಿ ಬರಬಾರ್ದು ಅಂತಕ್ಕಂಥ ನಿಯಮ ಇದೆಯಾ, ಇದು ಪ್ರಶ್ನೆ. ಸೇಂಟ್ ಜೋಸೆಫ್ ಶಾಲೆಗೆ ಹಿಂದೂ ಮುಖಂಡರು ಈಗ ಭೇಟಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಭೇಟಿ ಕೊಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ಶಾಲಾ ಆಡಳಿತ ಮಂಡಳಿಗೆ ಹಿಂದೂ ಮುಖಂಡರು ತರಾಟೆಗೆ ತಗೊಂಡಿದ್ದಾರೆ. ಮಾಲಾಧಾರಿ ವಿದ್ಯಾರ್ಥಿಗೆ ರಜೆ ಕೊಡಲ್ಲ ಅಂತ ಹೇಳಿದಂತಹ ಶಿಕ್ಷಕರ ಮೇಲೆ ಗಲಾಟೆ. ಕೊನೆಗೆ ನಮ್ಮಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಶಾಲೆ ಆಡಳಿತ ಮಂಡಳಿ ಹೇಳ್ಕೊಂಡಿದೆ. ಇರುಮುಡಿಗಾಗಿ ರಜೆ ಕೊಡಲ್ಲ ಅಂತ ಆಡಳಿತ ಮಂಡಳಿ ಏನೋ ಹೇಳಿತ್ತಂತೆ. ಹಾಗಾಗಿ ಈಗ ಮುಖಂಡರೆಲ್ಲರೂ ಬಂದು ಪ್ರಶ್ನೆ ಮಾಡಿದ್ದಾರೆ. ಯಾವಾಗ ಹಿಂದೂ ಮುಖಂಡರ ಸಂಖ್ಯೆ ಜಾಸ್ತಿ ಆಯಿತು, ಶಾಲಾ ಆಡಳಿತ ಮಂಡಳಿ ಕ್ಷಮೆ ಕೇಳಿದ್ದಾರೆ. ನಮ್ಮ ಚಿಕ್ಕಮಗಳೂರು ನಗರದಲ್ಲಿ ನಾವು ಸಾವಿರಾರು ವರ್ಷದಿಂದ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಹಾಕೊಂಡು ಬಂದಿದ್ದೀವಿ. ಈ ನಮ್ಮ ಪರೀಕ್ಷಿತ್ ಅನ್ನೋ ಹುಡುಗ ಇಲ್ಲೇ ನಮ್ಮ ಪ್ರಭು ರಸ್ತೆಯಲ್ಲಿರ್ತಕ್ಕಂಥ ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಓದ್ತಾ ಇದ್ದಾರೆ. 7ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ಆ ಮಗುಗೆ ನಿನ್ನೆ ಇಲ್ಲಿನ HM ಕರೆದು, ನೀವು ಯಾಕೆ ಮಾಲೆ ಹಾಕಿದ್ದೀರಾ, ಏನಕ್ಕೆ ಹಾಕಬೇಕು, ನಿಮ್ಮ ಬದಲು ನಿಮ್ಮ ತಂದೆ ಹಾಕ್ಬೋದಲ್ಲ ಮಾಲೆ, ನಾವು ರಜಾ ಕೊಡಲ್ಲ, ನಾವು ಕ್ರಿಸ್ಮಸ್ ರಜಾ ಕೊಟ್ಟಾಗ ಮಾತ್ರ ನೀವು ಶಬರಿಮಲೆಗೆ ಹೋಗಬೇಕು, ನಾವು ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಹೇಳಿ ಹಾಕಿರೋ ಮಣಿಕಂಠನೆಲ್ಲ ತೆಗೆಸಿ ಆ ಹುಡುಗಂಗೆ ನೆನ್ನೆನೂ ಹೊಡೆದಿದ್ದಾರೆ. ಇವತ್ತು ಬೆಳಗ್ಗೆನೂ ಲೇಟಾಗಿ ಬಂದಿದ್ದಾರೆ. ಪೂಜೆ ಮುಗಿಸಿ ಅವರು ಮಲ್ಲೆನಹಳ್ಳಿಯಿಂದ ಬರಬೇಕು. ಮಲ್ಲೆನಹಳ್ಳಿಯಿಂದ ಬರೋಕ್ಕೆ ಸರ್ವೇ ಸಾಮಾನ್ಯ 3/4 ಗಂಟೆ ಜರ್ನಿ ಆಗುತ್ತೆ. ಈಗ ಈ ಮಾಲೆ ಹಾಕಿರೋ ಟೈಮಲ್ಲಿ ಸ್ವಲ್ಪ ಲೇಟಾಗಿ ಬಂದಿದ್ದಾರೆ. ಅಷ್ಟಕ್ಕೆ ಹಿಡಿದು ತುಂಬ ಹೊಡೆದ್ಬಿಟ್ಟಿದ್ದಾರೆ. ಇದೆಲ್ಲ ವಿಚಾರ ಗೊತ್ತಾಗಿದ್ದ ತಕ್ಷಣ ನಾವು ಎಲ್ಲ ಮಾಲೆ ಹಾಕಿರೋ ಮಾಲಾಧಾರಿಗಳು ಎಲ್ಲರೂ ಬಂದು ಕೇಳಿದ್ದೀವಿ. ಅವರು ಇಲ್ಲಿ ಆರಕ್ಷಕ ಠಾಣೆಯವರ ಮುಖಾಂತರ ನಮ್ಮ ಹತ್ರ ಕ್ಷಮೆ ಕೇಳಿದ್ದಾರೆ. ಬಂದ ಮೇಲೆ ಯೂನಿಫಾರ್ಮ್ ಎಲ್ಲ ಟಿ ಶರ್ಟ್ ಹಾಕಿದ್ವಿ. ಟಿ ಶರ್ಟ್ ಹಾಕಿ ಬಂದಿದ್ರಿ ಅಂತ ಕೇಳಿದ್ರಿ. ಅದಕ್ಕೆ ಕ್ಲಾಸಲ್ಲಿ ಇದ್ದಿದ್ದು ಸ್ವಾಮಿಗಳೆಲ್ಲ ಹೇಳಿದ್ರು ಅವ್ರು ಮಾಲೆ ಹಾಕಿದಾರಂತ. ಮಾಲೆ ಹಾಕ್ಲಿ ಅಂತ ಹೇಳಿ ಹೊಡೆದ್ರು. ಯಾಕೆ ಹಾಕೋ ಬಂದಿಲ್ಲ ಅಂತ ಹೊಡೆದ್ರು. ಆಮೇಲೆ ಅಲ್ಲಿ ಸೈಡಿಗೆ ನಿಲ್ಲಿಸ್ಬಿಟ್ಟು ನಿಮ್ಮಪ್ಪ ಸ್ವಾಮಿ ಮಾಲೆ ಹಾಕಿದಾರ ಅಂತ ಕೇಳಿದ್ರು. ಅದಕ್ಕಿಲ್ಲ ಅಂದೆ. ನಿಮ್ಮ ಹೆಸರಲ್ಲಿ ಹಾಕೋ ಹೋಗ್ಬೋದಲ್ಲ ಅಂದರು. ಇಲ್ಲಂದ್ರೆ ಯಾವತ್ತು ಹೋಗೋದು ಅಂತ ಕೇಳಿದ್ರು. ಜನವರಿಗೆ ಅಂದೆ. ಜನವರಿಗೆ ನೀವು ಹೋದ್ರೆ ನಿಮ್ಮ ಅಪ್ಪ ಇಲ್ಲಿ ಬರ್ತಾರ ಬರೆಯೋಕ್ಕೆ ಅಂತೆಲ್ಲ ಕೇಳಿದ್ರು. ಮತ್ತು ಇವತ್ತು ಬೆಳಿಗ್ಗೆ ಲೇಟಾಗಿ ಬಂದಿದ್ದಕ್ಕೂ ಹೊಡೆದ್ರು. ಮತ್ತು ಮಣಿಕಂಠ ಎಲ್ಲ ಬ್ಯಾಗ್ಗಳಿಗೆ ಕಿಡಿ ಹಾಕಂಗಿಲ್ಲ ಅಂದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ, ಮಾಲೆ ಧರಿಸಿ ಶಾಲೆಗೆ ಬರೋ ಹಾಗಿಲ್ಲ ಅಂತನಾ ಅಥವಾ ರಜೆ ಕೊಡಲ್ಲ ಅಂತನಾ, ಮಾಲಾಧಾರಿಗೆ ಹಿಡಿದು ಆ ಥರ ಎಲ್ಲ ಹೊಡಿತಾರೆ ಅಂತಂದರೆ ಏನು ಮ್ಯಾನೇಜ್ಮೆಂಟ್ ಅದು? ಈಗೇನಾಯಿತು ಕೊನೆಗೆ ಅಂತಿಮವಾಗಿ ಅಂತ? ಅರವಿಂದ್, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ 1 ತಿಂಗಳ ಅವಧಿಯಲ್ಲಿ ಇದು 3ನೇ ಪ್ರಕರಣ ಅರವಿಂದ್. ಅಂತಂದ್ರೆ ಇವತ್ತು ಕೂಡ ಏನ್ ಚಿಕ್ಕಮಗಳೂರು ನಗರದ ಸೇಂಟ್ ಜೋಸೆಫ್ ಶಾಲೆಗೆ 7ನೇ ಕ್ಲಾಸ್ ಹುಡುಗ ಮಾಲೆ ಹಾಕೊಂಡು ಬಂದಿದ್ದಂಥದ್ದು. ಈಗ ಆ ಬಾಲಕನಿಗೆ ಹೇಳೋ ಹಂಗೆ ಅವರು ಮಾಲೆ ಹಾಕೊಂಡ್ ಬಂದಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ರು. ಮತ್ತೆ ಯಾರನ್ನ ಕೇಳಿ ಮಾಲೆ ಹಾಕಿದ್ಯಾ ಅಂತ ನನ್ನನ್ನ ಪ್ರಶ್ನೆ ಮಾಡಿದ್ದಾರೆ ಅಂತ. ಹಾಗಾಗಿ ಆತನ ಮೇಲೆ ಹಲ್ಲೆ ಮಾಡಿದ್ರಿಂದ ಈಗ ನಾಳೆ ನಾಡದಲ್ಲಿ ಇರುಮುಡಿ ತಗೊಂಡು ಶಬರಿಮಲೆಗೂ ಕೂಡ ಹೋಗ್ಬೇಕಾಗಿರುವಂತದ್ದು. ಆದ್ರೆ ಶಾಲಾ ಆಡಳಿತ ಮಂಡಳಿ ನಿನಗೆ 5 ದಿವಸ 6 ದಿವಸ 8 ದಿವಸ ರಜಾ ಕೊಡೋದಿಲ್ಲ, ನಿಮ್ ತಂದೆ ಕೈನಲ್ಲಿ ಇರುಮುಡಿ ಕಳಿಸಿ ನೀನ್ ಶಾಲೆಗೆ ಬಾ ಅಂತ ಹೇಳಿ ಆತನಿಗೆ ಇವತ್ತು ಕೂಡ ಆತನ ಮೇಲೆ ಹಲ್ಲೆ ಮಾಡಿರುವಂತದ್ದು. ಆತ ಪೇರೆಂಟ್ಸ್ಗೆ ಹೇಳಿರೋದು. ಅದು ವಿಷಯ ಗೊತ್ತಾಗಿ ಬಜರಂಗ ದಳ ಮತ್ತೆ ವಿಶ್ವ ಹಿಂದೂ ಪರಿಷತ್ತು ಬಿಜೆಪಿ ಮುಖಂಡರು ಕೂಡ ಶಾಲೆಗೆ ಭೇಟಿ ನೀಡಿದಂಥದ್ದು. ಅಂತಂದ್ರೆ ನೀವು ಕ್ರಿಸ್ಮಸ್ಸಿಗಾದ್ರೆ 15 ದಿನ ರಜಾ ಕೊಡ್ತೀರಾ, ಕ್ರಿಸ್ಮಸ್ಸಿಗೆ ರಜಾ ಕೊಡಕ್ಕೆ ಸರ್ಕಾರದ ಆದೇಶ ಇದೆಯಾ ಅಂತ ಅವ್ರನ್ನ ಪ್ರಶ್ನೆ ಮಾಡಿದಂತು. ಮತ್ತೆ ದಸರಾ ಸರ್ಕಾರದ ಆದೇಶದಂಗೆ ದಸರಾ ರಜೆ ಇದ್ರು ಕೂಡ ನೀವು ಕೊಡೋದಕ್ಕೆ ಮೀನಾಮೇಷ ಎಣಿಸ್ತೀರಾ. ಕ್ರಿಸ್ಮಸ್ಸಿಗಾರ ಯಾರಿಗೂ ಹೇಳ್ದೆ ಕೇಳಿ ರಜಾ ಕೊಡ್ತೀರಾ. ಆದ್ರೆ ಶಬರಿಮಲೆಗೂ ಹೋಗಿ ಯಾಕೆ ರಜಾ ಕೊಡಲ್ಲ? ಆತ ಶಾಲೆಗೆ ಬರ್ತಾನೆ, ಶಬರಿಮಲೆಗೂ ಹೋಗ್ತಾನೆ, ಅವನನ್ನ ನೀವು ಯಾವುದೇ ರೀತಿಯಂತ ಪ್ರಶ್ನೆ ಮಾಡಬಾರ್ದು ಅಂತ ಅವರಿಗೆ ತಾಕೀತ್ ಮಾಡಿದಂಥದ್ದು. ಮತ್ತೆ ಸಾಕಷ್ಟು ಪೊಲೀಸರು ಮತ್ತೆ ಶಾಲಾ ಆಡಳಿತ ಮಂಡಳಿ ಜೊತೆ ಮಾತಿನ ಚಕಮಕಿ ಕೂಡ ಆದಂಥದ್ದು ಅವರನ್ನ. ಅದೇ ಕೊನೆಗೆ
ಶಾಲಾ ಆಡಳಿತ ಮಂಡಳಿಯವರು ಕೂಡ ಇಲ್ಲ ನಮ್ಮಿಂದ ಏನಾದ್ರು ತಪ್ಪಾಗಿದೆ ನಾವು ಇದಕ್ಕೆ ಕ್ಷಮೆ ಕೇಳ್ತೀನಿ ಅಂತಾನೂ ಕೂಡ ಹೇಳಿದ್ರು. ಅದಾದ ನಂತರ ಈಗ ಹಿಂದೂ ಸಂಘಟನೆಯವರು ಕೂಡ ಶಾಲಾ ಆಡಳಿತ ಮಂಡಳಿಗೆ ಒಂದು ತಾಕೀತ್ ಮಾಡಿರುವಂತಂದ್ರೆ ಆತ ಮೇಲೆ ನೀವು ಯಾವುದೇ ರೀತಿಯಾದಂತಹ ಸೇಡನ್ನು ಇಟ್ಕೊಳ್ಳಂಗಿಲ್ಲ, ಮತ್ತೆ ಆತ ರಜೆ ಹಾಕೊಂಡು ಶಬರಿಮಲೆಗೆ ಹೋಗಿ ಬರ್ತಾನೆ, ಆತನಿಗೆ ನೀವು ರಜೆ ಕೂಡ ಕೊಡಬೇಕು, ಅದನ್ನ ಯಾರು ಪ್ರಶ್ನೆ ಮಾಡಂಗಿಲ್ಲ ಅಂತ ಈಗ ಅವರಿಗೆ ಒಂದು ತಾಕೀತ್ ಮಾಡಿರುವಂತದ್ದು. ಅದಕ್ಕೆ ಶಾಲಾ ಆಡಳಿತ ಮಂಡಳಿನೂ ಕೂಡ ಈಗ ತಾತ್ಕಾಲಿಕವಾಗಿ ಒಪ್ಕೊಂಡಿರುವಂತದ್ದು. ಅರವಿಂದ್, ಥ್ಯಾಂಕ್ ಯು ನಾರಾಯಣಗೌಡ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.